ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. 20 ತಿಂಗಳಲ್ಲಿ 438 ಕೋಟಿ ರೂಪಾಯಿ ಟೋಲ್ ಸಂಗ್ರಹ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ. ಲೋಕಸಭೆಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾಹಿತಿ. ಬಡವರೆಲ್ಲ ಹಸಿವಿನಿಂದ ಮುಕ್ತ. ಯೋಜನೆ ಜಾರಿಯಿಂದ ಹೆಮ್ಮೆ ಇದೆ. ಸಿಎಂ ಸಿದ್ದರಾಮಯ್ಯ. ಅರಣ್ಯ ಒತ್ತುವರಿ ತಡೆಗೆ ಉಪಗ್ರಹ ವ್ಯವಸ್ಥೆ ಬಳಸಿ. ಅರಣ್ಯ ಹೊದಿಕೆ ಬದಲಾವಣೆ ಮುನ್ನೆಚ್ಚರಿಕೆ ವ್ಯವಸ್ಥೆ ಬಳಸಿ. ಅಧಿಕಾರಿಗಳಿಗೆ ಖಂಡ್ರೆ. ಆಟೋಮೊಬೈಲ್ ಮಾರಾಟ ಬಂಪರ್. ಹಬ್ಬದ ಋತು ಮುಗಿದರೂ ನಿಲ್ಲದ ಕಾರು ಖರೀದಿ ಭರಾಟೆ. ಎಸ್ಯುವಿಗೆ ಹೆಚ್ಚಿನ ಆಕರ್ಷಣೆ. ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿ. ಭಾರತಕ್ಕೆ ಜೂನಿಯರ್ ಏಷ್ಯಾ ಕಪ್ ಕಿರೀಟ. ಪ್ರಶಸ್ತಿ ಕಾದಾಟದಲ್ಲಿ ಪಾಕಿಸ್ತಾನ ಎದುರು 5-3 ಅಂತರದ ರೋಚಕ ಗೆಲುವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೇಕೆದಾಟು ಡ್ಯಾಂ ನಿರ್ಮಾಣಕ್ಕೆ ಅನುಮತಿ ನೀಡಿ ದೇವೇಗೌಡ. ಬೆಂಗಳೂರಿನ ಕುಡಿಯುವ ನೀರು ಸಮಸ್ಯೆ ಬಗೆಹರಿಸಿ ಮಾಜಿ ಪ್ರಧಾನಿ. ವಿಜ್ಞಾನ ಸಂಶೋಧನೆಯಲ್ಲಿ ಬೆಂಗಳೂರು ದೇಶಕ್ಕೆ ನಂಬರ್ 2, ಕೋಲ್ಕತಾ ನಂಬರ್ 1. ನೇಚರ್ ಇಂಡೆಕ್ಸ್ ವರದಿ. ವಿಶ್ವದಲ್ಲಿ ಬೆಂಗಳೂರು ನಗರಕ್ಕೆ 85ನೇ ಸ್ಥಾನ. ಆಹಾರ ಪದಾರ್ಥಕ್ಕೆ ಪ್ರತ್ಯೇಕ ಪ್ಯಾಕ್ ಕಡ್ಡಾಯ. ಪ್ರಾಧಿಕಾರ ಇ-ಕಾಮರ್ಸ್ ಕಂಪನಿಗಳಿಗೆ ಎಫ್ಎಸ್ಎಸ್ಎಐ ಸೂಚನೆ. ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರದಲ್ಲಿ ಭೂಕಂಪ. ತೆಲಂಗಾಣವೇ ಕೇಂದ್ರ ಬಿಂದು. ರಿಕ್ಟರ್ನಲ್ಲಿ 5.3 ದಾಖಲು. 1969ರ ಬಳಿಕ ಭಾರೀ ಕಂಪನ. ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ಸ್ 8ನೇ ಪಂದ್ಯ. ಮುಂದುವರೆದ ಡ್ರಾ 4-4 ಸಮಬಲ.